ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದ ಪವಿತ್ರ ಶಕ್ತಿಪೀಠ. ಆದರೆ ಇಂತಹ ದೇವಾಲಯದ ಹೆಸರಲ್ಲಿ ಲೂಟಿ ಮಾಡುವ ಯತ್ನ ನಡೆದಿದೆ. ಲಕ್ಷಾಂತರ ಭಕ್ತರನ್ನು ಗುರಿಯಾಗಿಸಿಕೊಂಡು ವಂಚಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಅಷ್ಟಕ್ಕೂ ಹೈಟೆಕ್ ಕಳ್ಳ ಮಾಡಿರುವ ತಂತ್ರಗಾರಿಕೆ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಜನರ ಭಕ್ತಿಯನ್ನ ಬಂಡವಾಳ ಮಾಡಿಕೊಳ್ಳಲು ವಂಚಕರು ಹೊಸ ಮಾರ್ಗಗಳನ್ನು ಹುಡುಕ್ತಲೇ ಇರ್ತಾರೆ. ಈ ಆಸಾಮಿಯ ಹೆಸರು ನಾಸಿರ್. ಈತ ಇರೋದು ಉತ್ತರ ಭಾರತದ ರಾಜಸ್ಥಾನದ ತಿಜಾರಿ ಜಿಲ್ಲೆಯಲ್ಲಿ. ಎಲ್ಲೋ ಹುಟ್ಟಿ ಬೆಳೆದ ಈತ ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರದ ಭಕ್ತರಿಗೆ ವಂಚಿಸಲು ಮಾಡಿಕೊಂಡ ತಯಾರಿ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಈತ ಕ್ಷೇತ್ರದ ಹೆಸರಲ್ಲಿ ನಕಲಿ ವೆಬ್ಸೈಟ್ ತೆರೆದಿದ್ದ. ಅಸಲಿ ಖಾತೆಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಈ ವೆಬ್ ಕಾರ್ಯನಿರ್ವಹಿಸ್ತಾ ಇತ್ತು. ರೂಮ್ ಬುಕಿಂಗ್, ಹರಕೆ ಬುಕಿಂಗ್ ಎಲ್ಲವೂ ಈ ನಕಲಿ ವೆಬ್ಸೈಟ್ನಲ್ಲಿ ಲೀಲಾಜಾಲವಾಗಿ ನಡೀತಾ ಇತ್ತು. ಈ ನಕಲಿ ಅಕೌಂಟ್ ಮೂಲಕ ರೂಮ್ ಬುಕಿಂಗ್ ಮಾಡಿಕೊಂಡ ಭಕ್ತರು ಕ್ಷೇತ್ರಕ್ಕೆ ಬಂದಾಗ ಅಸಲಿಯತ್ತು ಬಯಲಿಗೆ ಬಂತು. ತಕ್ಷಣ ದೇವಾಲಯದ ಸಿಇಒ ಕೊಲ್ಲೂರು ಠಾಣೆಯಲ್ಲಿ ದೂರು ನೀಡಿದ್ರು. ಬೆನ್ನು ಹೊತ್ತಿದ ಪೊಲೀಸರು ರಾಜಸ್ಥಾನದಿಂದ ನಾಸಿರ್ ಎಂಬಾತನನ್ನ ಬಂಧಿಸಿ ತಂದಿದ್ದಾರೆ. ದಿನಾಂಕ 3/11/2025ಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ದೂರು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಸರಲ್ಲಿ ಒಂದು ಫೇಕ್ ವೆಬ್ಸೈಟನ್ನು ಮಾಡಿಕೊಂಡು ಅಲ್ಲಿ ಗೌರ್ಮೆಂಟ್ ಅಕೊಮಡೇಷನ್ಸ್ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಯಾರೋ ಕೆಲವರಿಗೆ ಮೋಸ ಮಾಡಿದ್ದಾರೆ ಅಂತ ವಿಷಯ ನಮಗೆ ತಿಳಿಸ್ತಾರೆ. ಅದರ ಬೇಸಿಸ್ ಮೇಲೆ CR ನಂಬರ್ 80/2025 66C 66D IT ಆ್ಯಕ್ಟ್ ಹಾಗೂ ಚೀಟಿಂಗ್ ಸೆಕ್ಷನ್ ಅಡಿಯಲ್ಲಿ ನಾವು FIR ದಾಖಲು ಮಾಡ್ತೀವಿ. ಇದರಲ್ಲಿ ಆರೋಪಿಯಾಗಿರುವಂತಹ ನಾಸಿರ್ ಹುಸೇನ್ ತಿಜಾರಾ ಜಿಲ್ಲೆಯವರು, ರಾಜಸ್ಥಾನ್ ಸ್ಟೇಟ್, ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈ ಕೃತ್ಯಕ್ಕೆ ಯೂಸ್ ಮಾಡಿರುವಂತಹ ಲ್ಯಾಪ್ಟಾಪನ್ನು ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ. ಆತನನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ತನಿಖೆ ಮತ್ತೆ ಮುಂದುವರೆದು ಇದೇ ರೀತಿ ಬೇರೆ ಯಾವುದಾದ್ರೂ ಧಾರ್ಮಿಕ ಸ್ಥಾಪನೆಗಳು ಇದೇ ರೀತಿ ಮೋಸ ಆಗಿದೆ, ಇದೇ ರೀತಿ ವೆಬ್ಸೈಟ್ಗಳು ಮಾಡಿ ಇದೇ ರೀತಿ ಮೋಸ ಮಾಡಿದ್ರೆ ಮತ್ತೆ ತನಿಖೆ ಮುಂದುವರಿಯುವಾಗ ನಮಗೆ ಗೊತ್ತಾಗ್ತದೆ. ಹೆಚ್ಚಾಗಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ನಡೆಸುವ ಈ ತರಹದ ವಂಚನೆಗಳು ಬಯಲಾಗೋದು ಅಪರೂಪ. ಒಂದು ವೇಳೆ ವಂಚನೆ ಬಯಲಾದರೂ ವಂಚಕರು ಅರೆಸ್ಟ್ ಆಗೋದೇ ಡೌಟು. ಆದರೆ ಈ ವಿಚಾರದಲ್ಲಿ ಉಡುಪಿ ಪೊಲೀಸರನ್ನ ಮೆಚ್ಚಲೇಬೇಕು. ಹೇಳಿ ಕೇಳಿ ರಾಜಸ್ಥಾನದ ತಿಜಾರಿ ಎಂಬ ಈ ಜಿಲ್ಲೆ ಸೈಬರ್ ಅಪರಾಧಿಗಳ ತವರೂರು. ಬಹುತೇಕ ಸೈಬರ್ ಆರೋಪಿಗಳೇ ತುಂಬಿರುವ ಜಿಲ್ಲೆ ಎಂದರೂ ತಪ್ಪಾಗುವುದಿಲ್ಲ. ಇಲ್ಲಿಗೆ ಹೋಗಿ ಆರೋಪಿಗಳನ್ನ ಹಿಡಿದು ತರೋದು ಸುಲಭದ ಮಾತಲ್ಲ. ಅಲ್ಲಿ ಪೊಲೀಸರು ಸಹಕರಿಸೋದೂ ಇಲ್ಲ. ಆದರೆ ಇದೊಂದು ಪ್ರತಿಷ್ಠಿತ ಧಾರ್ಮಿಕ ಕೇಂದ್ರದ ವಿಚಾರವಾದ ಕಾರಣ ಸ್ಥಳೀಯ ಪೊಲೀಸರಿಗೆ ಮನದಟ್ಟು ಮಾಡಿದ ಉಡುಪಿ ಪೊಲೀಸರು ಆರೋಪಿ ನಾಸಿರ್ನನ್ನ ಪತ್ತೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಯೋಜನೆಗಳ ಹೆಸರಲ್ಲಿ ವಂಚನೆ ಮಾಡುವ ಅನೇಕ ಮಂದಿ ಈ ಜಿಲ್ಲೆಯಲ್ಲಿ ಇದ್ದು ಅವರಿಂದಲೇ ಪ್ರೇರಣೆ ಪಡೆದು ತಾನು ಈ ಸಂಚು ಮಾಡಿರುವುದಾಗಿ ನಾಸಿರ್ ಒಪ್ಪಿಕೊಂಡಿದ್ದಾನೆ. ಪದವಿ ಕಲಿಯುತ್ತಿರುವ ಈತ ವಿದ್ಯಾರ್ಥಿ ಹಂತದಲ್ಲಿಯೇ ಪೊಲೀಸರ ಅತಿಥಿಯಾಗಿದ್ದಾನೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.